ನಮಸ್ತೆ ಮಾತಾಡಲ್ಲ. ಸೊ ಯಾನಿನಿ ನಮ್ಮ ಅಜಕರ್ದ ಸರ್ಕಾರಿ ಶಾಲೆಗೆ ಬೈದೆ. ಸೊ ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ನಿಕುಲು ಕೇಂದಿಪ್ಪರು ಮಸ್ತ್ ಶಾಲೆಯನ್ನು ಪೂರ ರೆನೋವೇಷನ್ ಮಲ್ದೇರು. ಮಸ್ತ್ ಸರ್ಕಾರಿ ಶಾಲೆಯನ್ನು ಪೂರ ಮರುಜೀವ ಕೊಡ್ತನಂಚಿತ್ನ ಒಂದು ಸಂಸ್ಥೆ. ಸೊ ನಮ್ಮ ಅಜಕಾರಗಳ ಬರ್ತದೆ. ನಮ್ಮ ಅಜಕಾರದ 10 ವರ್ಷ ಇತಿಹಾಸ ಇಪ್ಪನಂಚಿತ್ನ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಅಜಕಾರ್. ಸೊ ಮೂಲ ಮಸ್ತ್ ಪೇಂಟ್ ವರ್ಕ್ ಪೂರ ಮಲ್ತದೆ, ರೆನೋವೇಷನ್ ವರ್ಕ್ ಪೂರ ಮಲ್ದೇರು. ಸೊ ಆಯ್ತಾ ಇನ್ನು ಇನಾಗ್ರೇಷನ್ ಉಂಡು ಗಣರಾಜ್ಯ ದಿನದ ಪ್ರಯುಕ್ತ. ನಮ್ಮ ಸಂಸ್ಥೆಯಲ್ಲಿ ಕೂಡ ಇವತ್ತು ಧ್ವಜಾರೋಹಣದ ಜೊತೆಗೆ ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ಇವರ ವತಿಯಿಂದ ನಮ್ಮ ಸಂಸ್ಥೆ ಸೌಂದರೀಕರಣ ಹಾಗೂ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅದರ ಅನಾವರಣ ಕಾರ್ಯಕ್ರಮ ಕೂಡ ಇವತ್ತಿನಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಪಂಚಾಯತಿನ ಹಿರಿಯ ಸದಸ್ಯರಾದ ಯಶೋಧ ಮೇಡಮ್ ರವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ತಾಲೂಕ್ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಹರೀಶ್ ನಾಯ್ಕ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇವತ್ತು ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ JCS ಆಂಗ್ಲ ಮಾಧ್ಯಮ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಾದಂಥ ವಂದನಾ ರೈ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ವತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮ ಅಂಚನೆ ಧ್ವಜ ವಂದನೆ ಧ್ವಜಗೀತೆ ಪ್ರತಿಯೊಂದಿಲ್ಲ ನಡತಂಡೆ. ಸೊ ಮಾತೆರ್ಲ ನೆಕ್ಸ್ಟ್ ವೆಯ್ಟ್ ಮಾಡ್ತೀನಿ. ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ಮೊಕಲ್ನ ಕಡೆ ಹಿಡಿದು ನಮ್ಮ ಶಾಲದ ಚಿತ್ರೀಕರಣ ಅಂಚನೆ ನವೀಕರಣದ ಅನಾವರಣ ಕಾರ್ಯಕ್ರಮ ಎಲ್ಲ ಇರ್ತೀನಿ. ಸೊ ಮಾತೆರ್ಲನಕ್ಕೆ ವೆಯ್ಟ್ ಮಾಡ್ತೊಂದಿತ್ತ. ಸೊ ಮಾತೆರ್ನಲ ಫೇವ್ರೇಟ್ ಶಿಕ್ಷಕಿ ಆಯ್ನ ಅಂಚಿತ್ನ ವಂದನಾ ರೈ ಕಾರ್ಕಳ. ಸೊ ಮೇರ್ಲ ಬತ್ತಿತ್ತೇರು ನೆಕ್ಸ್ಟ್ ಎಂಕುಲು ಮಾತೆರ್ಲ ಸಾಕ್ಷಿ ಆಯ್ನಿ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಈ ಒಂಜಿ ನವೀಕರಣ ಅಂಚನೆ ಚಿತ್ರೀಕರಣದ ಅನಾವರಣ ಕಾರ್ಯಕ್ರಮಕ್ಕೆ. ಸೊ ಮಾತ ಜೋಕುಲು ಅಂಚನೆ ಏನಲ್ಲ ಇನ್ವೈಟ್ ಮಾಡ್ತಿತ್ತೇವೆ, ಯಾನ್ಲ ಪೋದಿತ್ತೆ ಎಂಕಂತೂ ಮಸ್ತ್ ಖುಷಿ ಆಂಡೆ ಈ ಒಂಜಿ ಪ್ರೋಗ್ರಾಮ್ಗೆ ಹೋಗ್ಬೋದು. ಸೊ ವಂದನಾ ರೈ ಕಾರ್ಕಳ ನಮ್ಮ ಫೇವ್ರೇಟ್ ಟೀಚರ್ ಶಿಕ್ಷಕಿ. ಸೊ ಮೇರೆ ಈ ಒಂಜಿ ಕಾರ್ಯಕ್ರಮ ಉದ್ಘಾಟನೆ ಎಲ್ಲ ಮಾಡ್ತೇವೆ. ಪಂಚದೀಪಗಳನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ನಮ್ಮ ಅತಿಥಿಗಳೇ. ಹಚ್ಚಿದೆವು ದೀಪವನ್ನು ಕತ್ತಲೆಯನ್ನು ಮೂಡಿಸುತ್ತೇವೆ ಎಂಬ ಭ್ರಮೆಯಿಂದಲ್ಲ. ಈ ದೀಪದ ಬೆಳಕಿನಲ್ಲಿ ನಮ್ಮ ಮುಖ ನೀವು, ನಿಮ್ಮ ಮುಖ ನಾವು ನಿರಂತರವಾಗಿ ಕಾಣುವಂತಾಗಲಿ ಎಂಬ ಆಶಯ. ಈ ದೀಪ ವಿದ್ಯಾರ್ಥಿಗಳ ಪಾಲಿಗೆ ಆನಂದ ನಂದಾದೀಪ ಮಗಲಿ ಎನ್ನುವಂತಹ ಶುಭಾಶಯದ ಮಾತುಗಳು. ನಮ್ಮ ತಂಡ ಕೂಡ 9 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಾವು 28ನೇ ತಾರೀಕಿನಂದು. ಸೊ ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು, ತುಂಬಾ ಜನ ಸಪೋರ್ಟ್ ಮಾಡಿದ್ರು. ನಮ್ಮ ತಂಡದಲ್ಲಿ ಸುಮಾರು 120ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ನಾವು ಯಾಕೆ ವೇದಿಕೆಗೆ ಬರೋದಿಲ್ಲ ಅಂತ ಹೇಳಿದ್ರೆ, ಇದು ನಾನಾಗಿರ್ಬೋದು ಅಥವಾ ರಿಜ್ವಾನ್ ಅವರಾಗಿರ್ಬೋದು ಅಥವಾ ಪ್ರದೀಪಣ್ಣ ಆಗಿರ್ಬೋದು ಅವ್ರು ಮಾತ್ರ ಅಲ್ಲ, ನಾವು ಒಂದು ತಂಡ. ಸೊ ನಮ್ಮ ತಂಡ ಅಂತ ಹೇಳುವಾಗ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿರುವಂತಹ ಒಂದು ತಂಡ. 120 ಜನ ಸೇರ್ಕೊಂಡು ಮಾಡಿರುವಂತಹ ಕಾರ್ಯಕ್ರಮ ಅಂತ ಹೇಳುವಾಗ ಆ ಟೀಮ್ಗೆ ಸೇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಟೀಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಒಂದು ಟೀಮ್ ಸರಿಯಾಗಿ ಹೋಗ್ಬೇಕು ಅಂತ ಆದ್ರೆ ಟೀಮ್ ನ ಹಿಂದಿರುವಂತಹ ಜನರ ಒಂದು ಸಹಕಾರ ಇದ್ರೆ ಮಾತ್ರ ಒಂದು ಟೀಮ್ ಚೆನ್ನಾಗಿ ಹೋಗ್ಬೋದು. ಹಾಗಾಗಿ ಈ ಒಂದು 9 ವರ್ಷ ಏನಾಗಿದೆ, ಈ 9 ವರ್ಷದಲ್ಲಿ ನಾವು ಮಾಡಿರುವಂತಹ ಕೆಲಸ ಏನಿದೆ ಆ ಕೆಲಸ ಸರಿಯಾಗಿ ಆಗ್ಬೇಕು ಅಂತ ಆದ್ರೆ ನಮ್ಮ ಹಿಂದಿರುವಂತಹ ಟೀಮ್ ನ ಎಫರ್ಟ್ ತುಂಬಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಟೀಮ್ಗೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿಬೇಕು ನೀವು. ಅದರೊಟ್ಟಿಗೆ ನಮ್ದು ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ವಿಲ್ ಮೇಕ್ ಇಟ್ ಕಲರ್ಫುಲ್, ಜೊತೆಗೆ ವಿಲ್ ಮೇಕ್ ದೆಮ್ ಇಂಡಿಪೆಂಡೆಂಟ್ ಆಗಿರ್ಬೋದು, 40 ಸ್ಟ್ರೀಟ್ ಆಗಿರ್ಬೋದು, ವಿಲ್ ಕ್ರಿಯೇಟ್ ಅವೇರ್ನೆಸ್ ಆಗಿರ್ಬೋದು, ವಿಲ್ ಸೆಲೆಬ್ರೇಟ್ ಆರ್ಫನ್ಸ್ ಬರ್ಡೇ ಆಗಿರ್ಬೋದು. ಈ ತರ ಡಿಫ್ರೆಂಟ್ ಕಾನ್ಸೆಪ್ಟ್ ನಾವು ನಮ್ಮ ಒಂದು ತಂಡದಿಂದ ಮಾಡಿದ್ದೀವಿ. ಈ ಒಂದು 9 ವರ್ಷಗಳಲ್ಲಿ ಸುಮಾರು ಮೇ ಬಿ 1.5 crore ತನಕ ನಾವು ಸ್ಪೆಂಡ್ ಮಾಡಿದ್ದೀವಿ. ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿರುವಂತದ್ದು ಖಂಡಿತವಾಗ್ಲೂ ಟೀಮ್ ನ ಎಫರ್ಟ್ ಇಂದ. ಅಂಡ್ ಮೋರ್ ಓವರ್ ಈ ಸ್ಕೂಲ್
5 days ಅಲ್ಲಿ ನಾವು ಇಷ್ಟು ದೊಡ್ಡ ಸ್ಕೂಲ್ ಅನ್ನ ಮಾಡ್ಲಿಕ್ಕೆ ಚಾನ್ಸ್ ಆಗಿದೆ ಅಂತ ಹೇಳಿದ್ರೆ ಇದರ ಹಿಂದೆ ಇರುವಂತಹ ನಮ್ಮ ಪೇಂಟರ್ ಏನಿದ್ದಾರೆ, ಖಂಡಿತವಾಗ್ಲೂ ಹಗಲು ರಾತ್ರಿ ಅವರು ಶ್ರಮ ಪಟ್ಟು ಈ ಒಂದು ಸ್ಕೂಲ್ ಅನ್ನ 5 days ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು. ಹಾಗೆಯೇ ಸುಧಾಕರಣ ಆಗಿರ್ಬೋದು, ಸದಾನಂದ್ ಅವರು ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ಗ್ರೇಟ್ ಎಫರ್ಟ್ ಇದೆ. ಅದನ್ನ ಬಿಟ್ಟು ಈ ಸ್ಕೂಲ್ನ ಟೀಮ್. ನಮಸ್ತೆ ಎಲ್ರಿಗೂ. ನಾವು ಇವತ್ತು ಅಜಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇವೆ. ಮೇಕ್ ಸಮ್ವನ್ ಸ್ಮೈಲ್ ಆ್ಯಂಡ್ ಹೆಲ್ಪಿಂಗ್ ಹ್ಯಾಂಡ್ಸ್ ಇವರ ಕಡೆಯಿಂದ ಒಂದು ಶಾಲೆಯ ಚಿತ್ರೀಕರಣ ಹಾಗೂ ನವೀಕರಣ ಕಾರ್ಯಕ್ರಮ ಕೂಡ ಇವತ್ತು ನಡೆಯಿತು. ಸೊ ನಮ್ಮ ನೆಚ್ಚಿನ ಶಿಕ್ಷಕಿ ಆಗಿರುವಂತಹ ವಂದನಾ ರೈ ಕಾರ್ಕಳ, ಸೊ ಇವರು ಕೂಡ ಇದ್ದಾರೆ ಇವತ್ತು ಈ ಒಂದು ಪ್ರೋಗ್ರಾಮಲ್ಲಿ. ಸೊ ಇವರ ಹತ್ರ ಮಾತಾಡುವ, ಏನು ಹೇಳ್ತಾರೆ ಅಂತ ಕೇಳುವ. ಟೀಚರ್ ನಮಸ್ತೆ. ನಮಸ್ತೆ. ನಿಜವಾಗ್ಲೂ ಫಸ್ಟ್ ಒಂದ್ಸಲ ತುಂಬ ಖುಷಿ ಆಯಿತು. ಒಂದೊಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮೇಕ್ ಸಮ್ ಒನ್ ಸ್ಮೈಲ್ ಅಂತ ಹೇಳಿ. ಇಡೀ ಗೌರ್ಮೆಂಟ್ ಶಾಲೆಗೆ ಒಂದು ಸುಣ್ಣ ಬಣ್ಣ ಬಳಿದು ತುಂಬ ಚಂದದ ಶೃಂಗಾರ ಮಾಡಿದ್ದಾರೆ. ತುಂಬ ಚಂದದಲ್ಲಿ ಕಂಗೊಳಿಸ್ತಾ ಇದೆ ನಮ್ಮ ಸರ್ಕಾರಿ ಶಾಲೆ. ಸೊ ಇಲ್ಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಮೊನ್ನೆಯಿಂದ ಹೇಳ್ತಾ ಇದ್ರು, ಅದು ಅನಿವಾರ್ಯ ಕಾರಣಗಳು ನನಗೆ ಬರಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ತುಂಬ ಖುಷಿ ಅಂತ ಹೇಳಿದ್ರೆ ಮಕ್ಕಳ ಮುಖದಲ್ಲಿ ಇರ್ಬೋದು, ಇಲ್ಲಿಯ ಶಿಕ್ಷಕ ವರ್ಗದವರ ಮುಖದಲ್ಲಿ ಇರ್ಬೋದು, ಒಂದು ಎಷ್ಟು ಚಂದದ ನಗೆ. ಅವರ ಹಿಂದೆ ಶ್ರಮ ಪಟ್ಟಿರುವಂಥದ್ದು ಮೇಕ್ ಸಮ್ ಒನ್ ಸ್ಮೈಲ್ ಅವರ ಹ್ಯಾಂಡಿಂಗ್, ಅವರ ತಂಡ, ಅವರಿಗೊಂದು ನಾವು ಜೋರದ ಚಪ್ಪಳೆಯನ್ನು ಕೊಡಲೇಬೇಕು. ನಾನು ಮುಂದು ತಾನು ಮುಂದು ಅಂತ ಹೇಳುವ ಸಂದರ್ಭದಲ್ಲಿ, ನನ್ನನ್ನು ಸನ್ಮಾನ ಮಾಡಬೇಕು, ನನ್ನನ್ನು ಫೋಟೋ ಬರಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ಅವರನ್ನು ಮೇಲ್ಗಡೆ ಕರೆದಾಗ ಒಂದು ಯುವಕ ಕೂಡ ಮೇಲೆ ಬರಲಿಲ್ಲ. ಇದೊಂದು ಅವರು ಅಂದರೆ ಒಂದು ತಂಡ 120 ಜನ ಆ ತಂಡದಲ್ಲಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದರೆ ಈಗ ಈ ಸಂಘ ಸಂಸ್ಥೆ ನೋಡ್ಬೋದು, ಅವರವರದೇ ಒಂದು ಏನು ನನ್ನದೇ ಮುಖವಾಡ ಬರಬೇಕು, ನಾನೇ ಎದುರುಗಡೆ ಕಾಣಿಸಬೇಕು ಅನ್ನುವಂತಹ ಇಂದಿನ ಸಮಾಜದಲ್ಲಿ ನಮ್ಮಿಂದಾಗಿ ಒಂದು ಒಳ್ಳೆಯ ಕೆಲಸ ಆಗಬೇಕು ಅನ್ನುವಂತಹ ಒಂದು ಶ್ರಮ ಪಡುತ್ತಿರುವಂತಹ ಒಂದು ಯುವಕರ ತಂಡ. ಇನ್ನಷ್ಟು ಆ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಓಕೆ ಮೇಡಮ್, ಖಂಡಿತವಾಗಿಯೂ ನಿಮಗೂ ಕೂಡ ಈ ಒಂದು ನಮ್ಮ ಅಜಕಾರಿಗೆ ಆಗಮಿಸಿದ್ದಕ್ಕಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಸೊ ನಾನಿವತ್ತು ಅಜಕರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದೇನೆ. ಸೊ ಮೇಕ್ ಸಮ್ ಒನ್ ಸ್ಮೈಲ್ ಆ್ಯಂಡ್ ಹೆಲ್ಪಿಂಗ್ ಹ್ಯಾಂಡ್. ಸೊ ಇವತ್ತು ನಮ್ಮ ಶಾಲೆಯ ಚಿತ್ರೀಕರಣವನ್ನೇ ಸಂಪೂರ್ಣವಾಗಿ ಒಂದು ಚೇಂಜಸ್ ಮಾಡ್ಯಾರ ಅಂತಲೇ ಹೇಳ್ಬೋದು. ಅವರ ಒಂದು ವರ್ಕಿಂದ ದೈಹಿಕ ಶಿಕ್ಷಕರಾದಂತಹ ಪಾಂಡುರಂಗಾಚಾರ್ಯ ಸರ್ ಇದ್ದಾರೆ. ಸೊ ಅವರ ಹತ್ರವೇ ಕೇಳೋಣ. ಸೊ ಹೇಗೆ ಅನ್ನಿಸ್ತು ಸರ್ ಈ ಒಂದು ವರ್ಕ್? ಒಂದು ಈ ತಂಡದ ಕೆಲಸವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತಾ ಉಂಟು. ನಾನು ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ, ಅಂದರೆ ಸುಮಾರು 15 ವರ್ಷಗಳಿಂದ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈಗ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಸ್ವಲ್ಪ ಬದಲಾವಣೆಗಳು ಸಂಸ್ಥೆಯಲ್ಲಿ ಆಗ್ತಾ ಇವೆ. ಆದರೆ ಈ ವರ್ಷದಲ್ಲಿ ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ನವರು ಮಾಡಿದಂತಹ ಶಾಲೆಯ ಗೋಡೆಯ ಚಿತ್ರಗಳಿರ್ಬೋದು, ನವೀಕರಣ ಇರ್ಬೋದು, ಸುಣ್ಣ ಬಣ್ಣ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಎಲ್ಲವನ್ನು ನೋಡುವಾಗ ಭಾಳ ಖುಷಿಯಾಗ್ತಾ ಇದೆ. ಒಮ್ಮೆಲೆ ನಮ್ಮ ಹಿಂದಿನ ಶಾಲೆ ಹೌದಾ ಏನೋ ಎನ್ನುವ ರೀತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಬಹುಶಃ ಇದೊಂದು ಶತಮಾನವನ್ನು ಕಂಡಂಥ ಶಾಲೆ ಈ ರೀತಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರೋದು ಭಾಳ ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ಮೂಲ ಕಾರಣೀಕರ್ತರಾಗಿರುವಂಥ ಮೇಕ್ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ನ ಸರ್ವ ಸದಸ್ಯರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅದರೊಟ್ಟಿಗೆ ನಮ್ಮ ಊರಿನ ದಾನಿಗಳು ಕೂಡ ಈ ಒಂದು ಸಂಸ್ಥೆಯ ಏಳಿಗೆಗಾಗಿ ದುಡಿತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಚಿರಋಣಿಗಾಗಿ ಇದ್ದೇವೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ.